ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಕಾಮೆಂಟ್ ಮಾಡಿ. ಜೀವನ ಹೇಗೆ ನಡೀತಿದೆ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಾನು ಮಧ್ಯಾಹ್ನ 12 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಜಸ್ಟ್ ನಂದು ಮಿಡ್ ಸ್ನ್ಯಾಕ್ ತಿಂತಾ ಇದ್ದೀನಿ. ಇದು ನೋಡಿ, ಇದು ಬ್ಲೂಬೆರೀಸ್. ಈ ಬ್ಲೂಬೆರೀಸ್ ತುಂಬ ಒಳ್ಳೆಯದು, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಯಾಕಂದರೆ ಇದು ಇಂಪೋರ್ಟೆಡ್, ಬೇರೆ ದೇಶದಿಂದ ಬರುತ್ತೆ, ಅದಕ್ಕೆ ತುಂಬ ಕಾಸ್ಟ್ಲಿ. ಸುಮ್ಮನೆ ಹೋಗಿದ್ದೆ ಅಂತ ತಗೊಂಡೆ. ಒಳ್ಳೇದಾದರೆ ಬೆರೀಸ್ ಅಂತ ಬರೋದು, ಬಟ್ ಆದಷ್ಟು ನಮ್ಮ ರೀಜನ್ದು ಹಣ್ಣು ಮತ್ತು ನಮ್ಮ ಸೀಸನಿಗೆ ಬರೋ ಹಣ್ಣುಗಳನ್ನ ನಾವು ಆದಷ್ಟು ತಿನ್ನಬೇಕು. ಏನಾದರೂ ಒಂದ್ಸತಿ ಈ ಥರ ಓಕೆಪ್ಪ ತೊಗೊಳಕ್ಕಾಗುತ್ತೆ ಅಂದರೆ ತೊಗೊಳ್ತೀನಿ. ಬ್ಲೂಬೆರೀಸ್ ಆಲ್ಸೋ ವೆರಿ ಗುಡ್, ತುಂಬ ಒಳ್ಳೆಯದು. ಆ್ಯಂಡ್ ಎಸ್, ವೆಯ್ಟ್ ಲಾಸಿಗೆ ಈ ಬೆರೀಸ್ ಎಲ್ಲ ಹೆಲ್ಪ್ ಆಗುತ್ತೆ. ನನ್ನ ವ್ಲಾಗ್ಸ್ ಎಲ್ಲ ಜಾಸ್ತಿ ಕಿಚನಿಂದನೇ ಇರುತ್ತೆ, ಬಿಕಾಸ್ ಈ ಟೈಮಲ್ಲೆಲ್ಲ ನಾನು ಬ್ಯುಸಿಯಾಗಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಈಗ ಬಂದು ನೋಡಿ, ನಮ್ಮ ಮುದ್ದಿನ ರಾಣಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ರೀ ಏನು ಮಾಡ್ತಿದ್ದೀನಿ ಅಂತ. ಸೊ ನೋಡಿ, ಇದರಲ್ಲಿ ನಾನು ಆ್ಯಪಲ್ಲು, ಖರ್ಜೂರ ಮತ್ತು ಬ್ಲೂಬೆರೀಸ್ ತೊಗೊಳೋದ್ರಿಂದ ಅದನ್ನು ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯಿಸಿ ಪ್ಯೂರಿ ಥರ ಮಾಡಿ ಅದಕ್ಕೆ ರೈಸ್ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ, ಅದೇನೆ. ಸೊ ಆ ವಿಡಿಯೋನು ಹಾಕ್ತೀನಿ. ಇಷ್ಟೊಂದು ಸತಿ ಏನಾಗುತ್ತೆ ಅಂದರೆ, ಯಾರೋ ನಮಗೇನೋ ಮಾಡಿರ್ತಾರೆ ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆವಾಗ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ಕ್ಷಮಿಸೋದಿಲ್ಲ. ಆ ಗ್ರಡ್ಜು, ಆ ರಿವೆಂಜ್ ಅಂತ ಮನಸ್ಸಲ್ಲೇ ಏನೋ ಇಟ್ಕೊಂಡಿರ್ತಾರೆ. ಇವ್ರು ನಮಗೆ ಈ ಥರ ಮಾಡಿದರು ಅನ್ನೋದು ಪದೇ ಪದೇ ಅದನ್ನೇ ಮೆಲ್ಕು ಹಾಕ್ತಾ ಇರ್ತಾರೆ. ಸೊ ಇವಾಗ ಇದರಿಂದ ಏನಾಗುತ್ತೆ ಅಂದರೆ, ಏನು ಅನ್ಕೋತಾರೆ ಎಷ್ಟೊಂದು ಜನ ಅಂದರೆ, ಈ ಥರ ಗ್ರಡ್ಜ್ ಇಟ್ಕೊಳ್ಳೋದ್ರಿಂದ ಅವರಿಗೆ ನಾವು ಏನೋ ವಾಪಸ್ ಮಾಡ್ತಾಯಿದ್ದೀವಿ ಅಂತ ಅನ್ಕೋತಾರೆ. ಬಟ್ ಅದು ತಪ್ಪು. ಈ ಥರ ಗ್ರಡ್ಜು, ಈ ಥರ ಕೋಪ ಇಟ್ಕೊಳ್ಳೋದ್ರಿಂದ ನಮಗೆ ನಾವೇ ಹಿಂಸೆ ಕೊಟ್ಕೋತಾ ಇದ್ದೀವಿ. ಯಾಕಂದರೆ ನಿಮ್ಮೆಲ್ಲ ಎನರ್ಜಿ, ನಿಮ್ಮೆಲ್ಲ ಫೋಕಸ್ಸು ಅಥವಾ ನಿಮ್ಮೆಲ್ಲ ಯೋಚನೆಗಳು ಬರೀ ಅವ್ರ ಮೇಲೆ ಇರುತ್ತೆ, ನಿಮ್ಮ ಜೀವನದ ಮೇಲೆ ಇರಲ್ಲ. ಆ್ಯಕ್ಚುಲಿ ಒಂದು ಹೊಸ ಪ್ರಾಡಕ್ಟ್ ತೊಗೊಂಡಿದ್ದೀನಿ, ಆ್ಯಂಡ್ ಅದು ನಾರಿಷ್ ಮಂತ್ರ ಅಂತ. ಸೊ ಇದು ಯಾವುದು ಸ್ಪಾನ್ಸರ್ಡ್ ಅಲ್ಲ, ಇಟ್ಸ್ ಜಸ್ಟ್ ಐ ಆಮ್ ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್. ನನಗೆ ತುಂಬ ಬೇಬಿ ಹೇರ್ಸ್ ಇದೆ, ಎಷ್ಟೊಂದು ಹೇರ್ ಗ್ರೋತ್ ಆಗ್ತಾ ಇದೆ, ಬೇಬಿ ಹೇರ್ಸ್ ಇದೆ. ಸೊ ಅದು ಬೇಬಿ ಹೇರ್ ಫಿಕ್ಸ್ ಮಾಡೋಕ್ಕೆ ಅಂತ ತೊಗೋತಾ ಇರೋದು. ಬಾ ಬೈ ನೋಡಿ, ನಮ್ಮ ಮುದ್ದು ರಾಣಿ, ಕುಟ್ಟಿ ರಾಣಿ, ಕುತ್ತು ಪುಟಾಣಿ, ಮಕ್ಕಳ ರಾಣಿ. ಹಿಡ್ಕೋಬಾರ್ದು, ಕ್ಯಾಮ್ರಾ ನೋಡಿ ಹಿಡ್ಕೋತಾ ಇದ್ದಾಳೆ. ಕಿಟ್ಟು ಪುಟಾಣಿ, ಮಕ್ಕಳ ರಾಣಿ, ಬರ್ತಾಳೆ ಬರ್ತಾಳೆ, ಬಂಗಾರದ ತಂಗಿ ಬರ್ತಾಳೆ. ಆರೇನು ನಗದು ಇಟ್ಕೊತೀನಿ ತಗೋ. ಸೊ ಇದು ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದನ್ನು ಟ್ರೈ ಮಾಡಿ ಮತ್ತೆ ನಂದು ಇನ್ನೊಂದು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ಹೇಗಿದೆ ಪ್ರಾಡಕ್ಟು, ನನ್ನ ಪರ್ಸ್ನಲ್ ಒಪಿನಿಯನ್ ಮತ್ತು ಎಕ್ಸ್ಪೀರಿಯನ್ಸ್ ಅಂತ. ಸೊ ನೀವೇನಾದರೂ ಈ ಥರ ಬೇಬಿ ಹೇರ್ ಫಿಕ್ಸ್ ಮಾಡೋಕ್ಕೆ ನೀವು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಹೇಳಿ. ನನಗಂತೂ ನೋಡಿ ತುಂಬ ಇದೆ ಈ ಥರ ಬೇಬಿ ಹೇರ್ಸ್ ಬರೋದು. ಸೊ ಲೆಟ್ಸ್ ಸಿ. ನಂಗೆ ಯಾವಾಗಲಿಂದನೂ ತೊಗೋಬೇಕು ಅಂತ ಅನ್ಕೋತಾ ಇದ್ದೆ, ಟೈಮೇ ಆಗ್ತಾ ಇರಲಿಲ್ಲ. ಈಗ ಫೈನಲಿ ಐ ಟುಕ್ ಇಟ್. ಎಸ್ ರಿದಿಮಾ, ಅಣ್ಣ ಎಲ್ಲಿ? ಅಣ್ಣ ಅಣ್ಣ ಎಲ್ಲಿ? ಅಣ್ಣ ಅಣ್ಣ ನೋಡಿ, ಇದು ತೆಗಿತಾ ಇದ್ದೀನಿ, ಓಕೆನಾ? ಸೊ ಜಸ್ಟ್ ಇಲ್ಲೇ ಟ್ರೈ ಮಾಡೋಣ ಒಂದ್ಸತಿ. ಚೆನ್ನಾಗಿದೆ ವಾಸನೆ. ಐ ಥಿಂಕ್ ಹಿಂಗೆ ಹಚ್ಕೊಳ್ಳೋದು. ಬೀದೋಯ್ತು. ಘಮ್ಮಂತ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ.
ರೈಟ್ ನಾವು ಫಿಕ್ಸ್ ಆಗಿದೆ ಹೇರ್. ಈಗ ಪರವಾಗಿಲ್ಲ, ಕೂತಿದೆ. ನೋಡೋಣ, ಕಂಟಿನ್ಯೂಸ್ ಆಗಿ ಸ್ವಲ್ಪ ಯೂಸ್ ಮಾಡಿ ನಿಮಗೆ ಮತ್ತೆ ರಿವ್ಯೂ ವ್ಲಾಗ್ ಮಾಡ್ತೀನಿ. ರಾತ್ರಿ 12:30 ಆಗಿದೆ, ಮಧ್ಯರಾತ್ರಿ. ಸೊ ನಾನು ಯೂಶ್ವಲಿ ಇಷ್ಟು ರಾತ್ರಿ ಎಲ್ಲ ಎದ್ದಿರಲ್ಲ, ಎಂದೋ ಒಂದೊಂದು ಸತಿ. ವೀಕೆಂಡ್ ಇರೋದ್ರಿಂದ ಏನಾದರೂ ನೋಡೋಣ ಅಂತ, ಮಕ್ಕಳೆಲ್ಲ ಮಲ್ಕೊಂಡ್ಮೇಲೆ ನೋಡೋಣ ಅಂತ ಏನೋ ನೋಡ್ತಾ ಇದ್ದೆ ನೆಟ್ಫ್ಲಿಕ್ಸಲ್ಲಿ. ನೋಡಿದ್ರೆ 11:30 12 ಗಂಟೆ ಆಗೋಯ್ತು. ನಾನು ಊಟ ಮಾಡಿರೋದೆ 8 ಗಂಟೆ 9 ಗಂಟೆ, ಎದ್ದಿರೋದು 12 ಗಂಟೆ ತನಕ. ಹಸಿವಾಗಿ ನೋಡಿ ಮ್ಯಾಗಿ ತಿಂತಾಯಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಚೀಟ್ ಮೀಲ್. ಸೊ ಆದಷ್ಟು ನಾನು ಹೆಲ್ತಿ ತಿಂತೀನಿ, ಬಟ್ ಇವತ್ತು ವೀಕೆಂಡ್ ವೈಬ್ಸ್ ಏನಾದರೂ ನೋಡ್ಕೊಂಡು ತಿನ್ನೋಣ, ಹಸಿವಾಗ್ತಾಯಿತ್ತು ಅಂತ ಇವತ್ತು ಚೀಟ್ ಮಾಡ್ತಾಯಿದ್ದೀನಿ. ಬಟ್ ಆದಷ್ಟು ಎಲ್ಲರೂ ಹೆಲ್ತಿ ತಿನ್ನಿ. ಈ ಥರ ಪ್ಯಾಕ್ಡ್ ತುಂಬ ಕಡಿಮೆ ಅಥವಾ ತುಂಬ ರೇರಾಗಿ ತಿನ್ನಿ. ನಾನು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿರೋ ಹಾಗೆ ಕೆಲವೊಂದಷ್ಟು ಆನ್ಲೈನ್ ಬಟ್ಟೆಗಳು ತರಿಸಿದ್ದೆ ನಮ್ಮ ಪುಟ್ಟು ರಾಣಿಗೆ. ಸೊ ಇವತ್ತೆಲ್ಲ ಬಂದಿದೆ ನೋಡಿ, ಒಂದಷ್ಟು ಒಟ್ಟಿಗೆ. ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನಾನು ಯೂಶ್ವಲಿ ಎಲ್ಲ ತರಿಸಿರೋದೆಲ್ಲ ಸ್ವಲ್ಪ ದೊಡ್ಡ ಸೈಜೇ ತರಿಸ್ತೀನಿ ನೋಡಿ. ಇದು ಬ್ಲ್ಯಾಕ್ ಕಲರ್ ಫ್ರಾಕ್ ಎಲ್ಲ ಒಂದು ಸ್ವಲ್ಪ ದೊಡ್ಡದಾಗೇ ಇರುತ್ತೆ, ಯಾಕಂದರೆ ಬೆಳೀತಾ ಇರೋ ಮಕ್ಕಳಿಗೆ ದೊಡ್ಡದೊಂಚೂರು ಆದರೂ ಪರವಾಗಿಲ್ಲ, ಚಿಕ್ಕದ್ದು ತೊಗೊಳೋದು ವೇಸ್ಟು. ಸೊ ಒಂದು ಸೈಜ್ ಬಿಗರ್ ಇಸ್ ಆಲ್ವೇಸ್ ಬೆಟರ್. ಮತ್ತು ಇದು ನೆಕ್ಸ್ಟ್ ಒನ್ನು ಇನ್ನೊಂದು ಬಂದು ಇದು ಸ್ಕರ್ಟ್ ಆ್ಯಂಡ್ ಟಾಪ್. ಸೊ ಡೆನಿಮ್ ಜೀನ್ಸ್ ಸ್ಕರ್ಟ್ ಹಾಗೂ ಬ್ಲ್ಯಾಕ್ ಮೇಲೆ ಟಾಪ್. ಸೊ ಕಾಂಬಿನೇಷನ್ ಸೆಟ್ ಇದು. ಸೊ ಕ್ಯೂಟಾಗಿದೆ ಅಲ್ವಾ, ಡೆನಿಮ್ ಸ್ಕರ್ಟ್ ಒಂಥರ ಚೆನ್ನಾಗಿದೆ. ಇದು ಸೆಟ್ ಟಾಪ್ ಆ್ಯಂಡ್ ಸ್ಕರ್ಟ್. ನನಗಂತೂ ಬಟ್ಟೆಗಳು ತೊಗೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಹೆಣ್ಮಕ್ಳಿಗೆ ಅಂತೂ ಎಷ್ಟು ವೆರೈಟಿ ಸಿಗುತ್ತೆ ಅಂದರೆ, ಬಾಯ್ಸಿಗೆ ಅಷ್ಟಿರಲ್ಲ, ಯಾಕಂದರೆ ಅವ್ರದ್ದು ಆ್ಯಸ್ ಯೂಶ್ವಲ್ ಪ್ಯಾಂಟು ಶರ್ಟು ಶಾರ್ಟ್ಸು. ಗರ್ಲ್ಸಿಗಂತೂ ವೆರೈಟಿ ಏನೇನೋ ಸಿಗುತ್ತೆ, ನೋಡಿದ್ದೆಲ್ಲ ತೊಗೋಬೇಕು ಅನಿಸುತ್ತೆ. ಇದು ನೋಡಿ ನೆಕ್ಸ್ಟ್ ಫ್ರಾಕ್, ವೈಟ್ ಆ್ಯಂಡ್ ಯೆಲ್ಲೋ ಕಲರು, ಈ ಥರ ಸ್ಲೀವ್ಲೆಸ್. ಸುಮ್ಮನೆ ನೆಕ್ಸ್ಟ್ ಸಮ್ಮರ್ ಶುರು ಆಗುತ್ತಲ್ಲ ಅಂತ ತೊಗೊಂಡಿರೋದು, ಎಲ್ಲಾದರೂ ಅಲ್ಲಿ ಇಲ್ಲಿ ಹೋದಾಗ ಹಾಕೋಕ್ಕೆ. ಮತ್ತು ಇದೊಂದು ಬಂದಿದೆ ಮಲ್ಟಿ ಕಲರು, ಕಾಟನ್ನು, ಸಖತ್ತಾಗಿದೆ. ಸ್ವಲ್ಪ ದೊಡ್ಡದಾಯಿತು ಆ್ಯಕ್ಚುಲಿ ನಮ್ಮ ಬೇಬಿಗೆ, ಬಟ್ ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಒಂದು ಸೈಜ್ ದೊಡ್ಡದೇ ಬಂದಿದೆ, ಬಟ್ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಆಲ್ಸೋ ಮಕ್ಕಳಿಗೆ ಯಾವಾಗಲೂ ಕಾಟನ್ನು ಸಾಫ್ಟಾಗಿರೋದು ಹಾಕೋದು ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಈ ಜಿರಿ ಅಂತ ಇರೋ ಮೆಟೀರಿಯಲ್ ಹಾಕಿದ್ರೆ ಅವರಿಗೆ ತುಂಬ ಒಂಥರ ಇರಿಟೇಷನ್ ಆಗುತ್ತೆ ಮತ್ತು ಕ್ರ್ಯಾಂಕಿ ಆಗ್ತಾರೆ. ಸೊ ಆದಷ್ಟು ಕಾಟನ್ನು ಅಥವಾ ಆದಷ್ಟು ಆರಾಮಾಗಿರೋ ಅಂಥ ಬಟ್ಟೆಗಳು ಹಾಕೋದು ಇಸ್ ಆಲ್ವೇಸ್ ಬೆಟರ್. ಮತ್ತು ನೋಡಿ ನೆಕ್ಸ್ಟ್ ಇವಾಗ ಸಮ್ಮರ್ ಶುರು ಆಗುತ್ತೆ, ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋಣ ಅಂತ ಕೆಲವೊಂದು ಹ್ಯಾಟ್ಸ್ ತರಿಸಿದ್ದೀನಿ. ಇದು ಕಾಂಬೋದಲ್ಲಿ ಬಂತು, ಅಂದರೆ ಪ್ಯಾಕ್ ಆಫ್ 3 ಥರ ಬಂತು. ಸುಮ್ಮನೆ ಬಿಸಿಲಿಗೆ, ತುಂಬ ಬಿಸಿಲಿಗೆ ಓಪನ್ ಆಗಬೇಡ ಅಂತ. ಸೊ 3 ಕಲರ್ ಬಂದಿದೆ ನೋಡಿ ಹ್ಯಾಟ್ಸ್. ಸುಮ್ಮನೆ ಕ್ಯೂಟಾಗಿದೆ, ಫ್ರಾಕ್ ಜೊತೆ ಡ್ರೆಸ್ ಜೊತೆ ಹಾಕೋಕ್ಕೆ, ಹಾಗೆ ಬಿಸಿಲಿಗೂ ಪ್ರೊಟೆಕ್ಟ್ ಆಗುತ್ತೆ. ನೋಡಿ ನಮ್ಮ ಮುದ್ದು ರಾಣಿಗೆ ಈ ಥರ ಪೆನ್ಸ್ ಎಲ್ಲ ಸ್ಟ್ಯಾಂಡಲ್ಲಿ ಇಟ್ಟಿರ್ತೀನಲ್ವಾ, ಇದನ್ನು ಆಡೋಕ್ಕೆ ತುಂಬ ಇಷ್ಟ. ಸೊ ಪೆನ್ನೆಲ್ಲ ಒಳಗಡೆ ಹಾಕೋದು, ಅದನ್ನು ಹೊರಗಡೆ ತೆಗಿಯೋದು. ನಾನು ಇದನ್ನು ಕೊಡ್ತೀನಿ, ಜೊತೆ ಕೂತ್ಕೊಡ್ತೀನಿ. ಸೊ ಇದು ಆ್ಯಕ್ಚುಲಿ ಅವ್ರ ಗ್ರಾಸ್ ಮೋಟರ್ಸು, ಹ್ಯಾಂಡ್ ಐ ಕೋಆರ್ಡಿನೇಷನ್ ಎಲ್ಲ ತುಂಬ ಇಂಪ್ರೂವ್ ಆಗುತ್ತೆ. ಬಿಕಾಸ್ ಅವ್ರು ಅದನ್ನು ಹಿಡ್ಕೋತಾರೆ, ಪೆನ್ನು ಪೆನ್ಸಿಲ್ಲು, ಅದನ್ನು ಒಳಗೆ ಹಾಕ್ತಾರೆ, ಅದರಿಂದ ತೆಗಿತಾರೆ, ಚೆಲ್ತಾರೆ. ಸೊ ಇದೆಲ್ಲ ಕೆಲವೊಬ್ಬರಿಗೆ ಏನಪ್ಪ ಇದು ಮೆಸ್ಸಿ ಅಂತ ಅನಿಸ್ಬೋದು, ಬಟ್ ಆ್ಯಕ್ಚುಲಾಗಿ ಸೈಂಟಿಫಿಕ್ಕಾಗಿ ಅವ್ರ ಡೆವಲಪ್ಮೆಂಟ್ಗೆ ಇದು ಆ್ಯಕ್ಚುಲಿ ಬೆನಿಫಿಟ್ ಆಗುತ್ತೆ. ಇದ್ರ ಬದಲಾಗಿ ನೀವು ಟಾಯ್ಸು ಎಷ್ಟೊಂದು ಬರುತ್ತೆ ಇದೇ ಬೇಸ್ ಮೇಲೆ, ಸೊ ಅದು ಕೊಡ್ಬೋದು, ಅಥವಾ ಇದೇ ಥರ ಮನೆಯಲ್ಲಿರೋದನ್ನೇ ಯೂಸ್ ಮಾಡ್ಬೋದು. ಮತ್ತು ನಾನು ಆವಾಗಲೇ ಹೇಳ್ತಾ ಇರೋ ಹಾಗೆ, ನೀವು ಒಬ್ಬರನ್ನ ಅಥವಾ ಯಾರನ್ನಾದರೂ ಕ್ಷಮಿಸಲ್ಲ ಅಂದರೆ ನಿಮ್ಮ ತಲೆಯಲ್ಲಿ ಬರೀ ಅವ್ರ ಬಗ್ಗೆನೇ ಓಡ್ತಾ ಇರುತ್ತೆ.
ಅಲ್ವಾ. ಅಂದರೆ ಇವಾಗ ಅವ್ರು ಹಿಂಗೆ ಮಾಡಿಬಿಟ್ರು ಹಂಗೆ ಮಾಡಿಬಿಟ್ರು, ನಿಮ್ಮ ಇಡೀ ಎನರ್ಜಿ, ನಿಮ್ಮ ಆರಾ, ನಿಮ್ಮ ಎನರ್ಜಿ, ನಿಮ್ಮ ಥಾಟ್ಸು, ನೀವು ಯೋಚನೆ ಮಾಡೋದು ಪ್ರತಿಯೊಂದು ಅವ್ರ ಮೇಲೇ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ನೆಮ್ಮದಿನೇ ನೀವು ಹಾಳು ಮಾಡ್ಕೋತಾ ಇದ್ದೀರಾ, ನಿಮ್ಮ ಪವರ್ನ ನೀವು ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ. ಸೊ ಇದನ್ನು ಮಾಡೋಕ್ಕೆ ಅವಕಾಶ ಮಾಡ್ಕೋಬೇಡಿ. ಸೊ ಯಾವಾಗಲೂ ಫರ್ಗಿವ್ ಮಾಡಿ, ಅಂದರೆ ಕ್ಷಮಿಸಿ, ಹೋಗಲಿ ಅವರೇನೋ ಮಾಡಿದ್ದಾರೆ, ದೇವ್ರು ನೋಡ್ಕೋತಾನೆ ಬಿಡಿ ಅಂತ ಕ್ಷಮಿಸ್ಬಿಡಿ. ಆವಾಗ ನಿಮ್ಮ ನೆಮ್ಮದಿ ಎಷ್ಟು ನಿಮಗೆ ಸಿಗುತ್ತೆ ಅಂದರೆ ನಿಮ್ಮ ಫೋಕಸ್ ಆಗಲಿ ಅಥವಾ ನಿಮ್ಮ ಯೋಚನೆ ಆಗಲಿ ನಿಮ್ಮ ಲೈಫ್ ಮೇಲೆ, ನಿಮ್ಮ ಜೀವನದ ಮೇಲೆ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ, ನಾವೆಲ್ಲ ಮನುಷ್ಯರು, ಎಲ್ಲರೂ ತಪ್ಪು ಮಾಡಿರ್ತೀವಿ ಅಲ್ವಾ. ಈಗ ದೇವರು ಹೇಗೆ ನಮ್ಮನ್ನು ಕ್ಷಮಿಸ್ತಾರೋ ಅದೇ ಥರ ನಾವು ಬೇರೆಯವ್ರನ್ನ ಕ್ಷಮಿಸಿದ್ರೆ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ. ಸೊ ಬರೀ ನೆಮ್ಮದಿ ಶಾಂತಿ ಒಂದೇ ಅಲ್ಲ, ಈವನ್ ಸ್ಪಿರಿಚುವಲಿ ಅಥವಾ ಎನರ್ಜೆಟಿಕಲಿನೂ ಕೂಡ ನಮಗೆ ಒಳ್ಳೆಯದಾಗುತ್ತೆ. ಅದು ಹೇಗಪ್ಪ ಅಂದರೆ, ನಾವು ಎಲ್ಲೋ ಒಂದು ಕಡೆ ತಪ್ಪು ಮಾಡಿರ್ತೀವಿ ಅಲ್ವಾ. ಸೊ ಗೊತ್ತಿದೆಯೋ ಅಥವಾ ಗೊತ್ತಿಲ್ಲದೇನೋ ಚಿಕ್ಕ ಪುಟ್ಟ ಅಥವಾ ಏನೋ ಒಂದು ತಪ್ಪು ಮಾಡಿರ್ತೀವಿ. ಸೊ ಆವಾಗ ದೇವರು ನಮ್ಮನ್ನು ಕ್ಷಮಿಸ್ಬೇಕು ಅಂತ ನಾವೆಷ್ಟು ಅನ್ಕೋತಾ ಇರ್ತೀವಿ ಅಲ್ವಾ. ಸೊ ನಾವು ಒಬ್ಬರನ್ನ ಕ್ಷಮಿಸಿದ್ರೆ ದೇವರು ಕೂಡ ನಮ್ಮನ್ನು ಕ್ಷಮಿಸ್ತಾರೆ. ಮತ್ತು ನಾನು ಇನ್ನೊಂದು ನೋಡಿದ್ದೀನಿ, ಈಗ ಯಾರಾದರೂ ಈ ಥರ ನಮಗೇನಾದರೂ ಮಾಡಿದ್ರೆ ಅಥವಾ ನಮಗೆ ಯಾರಾದರೂ ಇಷ್ಟ ಆಗಲ್ಲ ಅಂದರೆ ಎಷ್ಟೊಂದು ಜನ ಶಾಪ ಹಾಕ್ತಾರೆ ಸುಮ್ಮನೆ, ನೀವು ಒಳ್ಳೇದಾಗಲ್ಲ ಅಥವಾ ಈ ಥರ ಏನೇನೋ ಶಾಪಗಳ ಹಾಕ್ತಾರೆ. ಎಷ್ಟೊಂದು ಜನ ಆ ಥರ ಇದ್ದಾರೆ. ಬಟ್ ಆ ಹಾಕೋ ಶಾಪ ಖಂಡಿತ ಯಾರಿಗೂ ಸುಮ್ಮನೆ ಹಾಗಲ್ಲ ತಟ್ಟೋದಿಲ್ಲ. ಬಿಕಾಸ್ ಎಲ್ಲರೂ ಅವ್ರವ್ರ ಜೀವನ ಅವ್ರವ್ರ ಕರ್ಮಗಳ ತಕ್ಕಂತೆ ಇರುತ್ತೆ. ನೀವು ಸುಮ್ಮನೆ ಅವ್ರು ಕಂಡ್ರೆ ಇಷ್ಟ ಇಲ್ಲ ಅಂತ ಸುಮ್ಮನೆ ಶಾಪ ಹಾಕಿದ್ರೆ ಅದರಿಂದ ಏನೂ ಯೂಸ್ ಇಲ್ಲ ಬೇರೆಯವರಿಗೆ. ಬಟ್ ಅದು ನಿಮ್ಮ ಓನ್ ಲೈಫೇ ಎಫೆಕ್ಟ್ ಆಗುತ್ತೆ. ಯಾಕಂದರೆ ನೀವೇನು ಮಾತಾಡ್ತೀರೋ, ನೀವು ಯಾವ ಥರ ಎನರ್ಜಿ ಕೊಡ್ತೀರಾ, ಏನು ಮಾತಾಡ್ತೀರಾ, ಅದು ವಾಪಸ್ ನಿಮಗೆ ಬರುತ್ತೆ. ಸೊ ಶಾಪ ಹಾಕೋ ಬದಲು ಒಳ್ಳೆಯದಾಗಲಿ ಅವರಿಗೆ ಅಂತ ಅದನ್ನೇ ಹೇಳ್ತಾ ಇರಿ, ಆವಾಗ ನಿಮಗೂ ಒಳ್ಳೆಯದಾಗುತ್ತೆ ಆಯಿತಾ. ಸೊ ಇವಾಗ ಶಾಪ ಹಾಕಿದ ತಕ್ಷಣ ಅವರಿಗೆ ತಟ್ಟಿಬಿಡತ್ತೆ ಅಂತ ಖಂಡಿತ ಇಲ್ಲ. ಶಾಪ ಹಾಕಿದ್ರೆ ನೀವು ಏನು ಹೇಳಿರ್ತೀರೋ ಅದು ವಾಪಸ್ 10 ಪಟ್ಟು ನಿಮಗೆ ವಾಪಸ್ ಬರುತ್ತೆ. ಸೊ ಅದ್ರ ಬದಲು ದೇವರೊಳಗೆ ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆಯದಾಗಲಿ ಅವರಿಗೆ ಅಂತಲೇ ಯಾವಾಗಲೂ ಹರಿಸಿ, ಆವಾಗ ಅದೇ ಒಳ್ಳೆತನ ನಿಮಗೆ 10 ಪಟ್ಟು ಡಬಲ್ ಆಗುತ್ತೆ. ಎಲ್ಲ ಚೆನ್ನಾಗಿ, ನಾವು ಆ್ಯಕ್ಚುಲಿ ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಸ್ಟೀಲೇ ಜಾಸ್ತಿ ಯೂಸ್ ಮಾಡೋದು. ಬಟ್ ಈ ಬಾಟ್ಲ್ ಏನೋ ಒಂಥರ ಚೆನ್ನಾಗಿತ್ತು ನೋಡಿ. ಇದರಲ್ಲಿ 1 in 2 hours, 7 AM, 9 AM, 11, 1 ಆ ಥರ 1 in 2 hours. ಇದಿಷ್ಟು 2 ಲೀಟರ್ ಬಾಟಲ್ಲು. ಒಂಥರ ಒಂದು ಮೋಟಿವೇಶನ್ ಇದೆ, ಒಂದು ಫನ್ ಇದೆ ಅಂತ ತಗೋತಾ ಇರೋದು, ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿದೆ, ಒಂಥರ ಏನೋ ಒಂದು ಫನ್ ಥರ ಇದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ನೋ ಪ್ರಾಬ್ಲಮ್. ಸೊ ಸಿಗೋಣ ಮತ್ತೆ ನನ್ನ ಹೊಸ ವ್ಲಾಗಲ್ಲಿ ವಿತ್ ನ್ಯೂ ಥಿಂಗ್ಸ್ and lot of information to share. So till then, take care, bye.